ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಕೋಟೆಯಲ್ಲಿ ಬಿರುಕು ಮೂಡಿದೆ. ಕೈ ನಾಯಕರ ಮೇಲೆ ಶಾಸಕ ಪ್ರದೀಪ್ ಈಶ್ವರ್ ದರ್ಪವನ್ನು ಮೆರೆದಿದ್ದಾರೆ. ಪ್ರದೀಪ್ ಈಶ್ವರ್ ವಿರುದ್ಧ ಮಾತಾಡಿದ್ದಕ್ಕೆ ಆಕ್ಷನ್ ತೆಗೆದುಕೊಳ್ಳಲಾಗಿದೆ. 3 ಸ್ಥಳೀಯ ಮುಖಂಡರಿಗೆ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ಕಾಂಗ್ರೆಸ್ನ ಕೋಟೆಯಲ್ಲಿ ಬಿರುಕು ಮೂಡಿದ್ದು, ಕೈ ನಾಯಕರ ಮೇಲೆ ಶಾಸಕ ಪ್ರದೀಪ್ ಈಶ್ವರ್ ದರ್ಪವನ್ನು ತೋರಿದ್ದಾರೆ ಅನ್ನುವಂಥ ಆರೋಪ ಇದೆ. ಪ್ರದೀಪ್ ಈಶ್ವರ್ ವಿರುದ್ಧ ಮಾತಾಡಿದ್ದಕ್ಕೆ ಅವರ ಮೇಲೆ ಆಕ್ಷನ್ ತೆಗೆದುಕೊಳ್ಳಲಾಗಿದೆ. 3 ಸ್ಥಳೀಯ ಮುಖಂಡರಿಗೆ ಈ ಸಂಬಂಧ ನೋಟಿಸ್ ಅನ್ನ ಜಾರಿಗೊಳಿಸಲಾಗಿದೆ. ಶಾಸಕ ಪ್ರದೀಪ್ ಈಶ್ವರ್ ಕಾರ್ಯವೈಖರಿಯನ್ನ ಟೀಕೆ ಮಾಡಲಾಗಿತ್ತು. ಅಲ್ಲಿನ ಮುಖಂಡರು ಟೀಕೆ ಮಾಡಿದ್ರು, ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮಾತಾಡಿದ್ರು ಮುಖಂಡರು. ಸೊ ಈ ವಿಚಾರವಾಗಿ ನಗರಸಭೆ ಸದಸ್ಯರು ಇನ್ನು ಚಿಮುಲ್ ನಿರ್ದೇಶಕರಿಗೆ ನೋಟಿಸ್ ಅನ್ನ ನೀಡಲಾಗಿದೆ. ಮಿಲ್ಟನ್ ವೆಂಕಟೇಶ್, ಭರಣಿ ವೆಂಕಟೇಶ್ ಮತ್ತು ರಾಜಣ್ಣಗೆ ನೋಟಿಸ್ ಅನ್ನು ನೀಡಲಾಗಿದೆ. ತಮ್ಮ ಹೇಳಿಕೆಗೆ ಸ್ಪಷ್ಟನೆ ನೀಡುವಂತೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಸೂಚನೆಯನ್ನ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಕೋಟೆಯಲ್ಲಿ ಬೆಳವಣಿಗೆ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ. ಸ್ಥಳೀಯದ ಅಲ್ಲಿ ಕಾಂಗ್ರೆಸ್ನ ನಾಯಕರ ನಡುವಿನ ಒಮ್ಮತದ ನಿರ್ಧಾರಗಳಿರಬಹುದು ಅಥವಾ ಅಸಮಾಧಾನದ ಬೇಗುದಿ, ಇವೆಲ್ಲವೂ ಕೂಡ ಅಲ್ಲಿ ತಾಂಡವವಾಡ್ತಾ ಇದ್ದು ಎಲ್ಲವೂ ಸರಿ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಕಂಡು ಬರ್ತಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಸಂತೋಷ್ ಅವರಿಂದ. ಸಂತೋಷ್, ಒಂದ್ ಕಡೆ ಅಲ್ಲಿ ಅಭಿವೃದ್ಧಿಯ ವಿಚಾರವಾಗಿ ಮಾತಾಡಿದ್ರು ಅನ್ನುವಂತಹ ಕಾರಣಕ್ಕೆ ಪ್ರದೀಪ್ ಈಶ್ವರ್ ನೋಟಿಸ್ ಕೊಡ್ತಾರೆ ಅಂದ್ರೆ ಆ ನೋಟಿಸ್ ನಲ್ಲಿ ಏನಿದೆ? ಮೇಲ್ನೋಟಕ್ಕೆ ಎಲ್ಲವೂ ಸರಿ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೋಚರವಾಗ್ತಿದೆಯಲ್ಲ ಅಲ್ಲಿ ಅಂತ ಸ್ಥಳೀಯವಾಗಿ. ಹೌದು, ಏನಂತಂದ್ರೆ ಪ್ರದೀಪ್ ಈಶ್ವರ್ ಅವರ ಕಾರ್ಯವೈಖರಿ ಸರಿಯಾಗಿಲ್ಲ. ಅವರು ಕ್ಷೇತ್ರದಲ್ಲಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಅವರು ಬಂದ ನಂತರ ಭ್ರಷ್ಟಾಚಾರ ಇಲ್ಲಿ ತಾಂಡವವಾಡ್ತಾ ಇದೆ. ಅವರನ್ನ ಗೆಲ್ಸೋದಕ್ಕೆ ನಾವೆಲ್ಲಾ ಶ್ರಮ ಪಟ್ಟಿದೀವಿ. ಆದ್ರೆ ಅವರು ಪ್ರತಿ ಒಂದು ಜಾಗದಲ್ಲಿ ಹೋಗಿ ಭಾಷಣ ಮಾಡ್ಬೇಕಾದ್ರೆ, ನಾನು ಬಂದ 15 ದಿನದಲ್ಲೇ ಎಲೆಕ್ಷನ್ ಚುನಾವಣೆಯಲ್ಲಿ ಗೆದ್ದು ನಾನಿಲ್ಲಿ ಶಾಸಕನಾಗಿದ್ದೀನಿ ಅಂತ ಹೇಳ್ತಾರೆ. ಆದ್ರೆ ನಾವೆಲ್ಲ ಕಷ್ಟಪಟ್ಟು ಅವರನ್ನ ನಾವಿಲ್ಲಿ ಶಾಸಕರನ್ನಾಗಿ ಮಾಡಿದೀವಿ. ಆ ಮಾನವೀಯತೆಯನ್ನ ಮರೆತು ಅವ್ರು ನಡೆದುಕೊಳ್ತಾ ಇದ್ದಾರೆ ಅಂತ ಹೇಳಿ 4 ಜನ ಅವರ ವಿರುದ್ಧವಾಗಿ ಅದೇ ಪಕ್ಷದವರು, ಮಿಲ್ಟನ್ ವೆಂಕಟೇಶ್ ಮತ್ತೆ ಭರಣಿ ವೆಂಕಟೇಶ್ ಮತ್ತೆ KR ರಾಜಣ್ಣ ಎಂಬಂತಕ್ಕಂಥವ್ರು, ಅಂದ್ರೆ ಇವರೆಲ್ಲನೂ ಚಿಮುಲ್ನ ನಿರ್ದೇಶಕರಾಗಿದ್ದಾರೆ. ಇವರೆಲ್ಲರೂ ಸಹ ಅವರ ವಿರುದ್ಧವಾಗಿ ಒಂದು ಸುದ್ದಿಗೋಷ್ಠಿಯನ್ನ ನಡೆಸಿರ್ತಾರೆ. ಈ ಸುದ್ದಿಗೋಷ್ಠಿಯನ್ನ ನಡೆಸಿದ ನೆಕ್ಸ್ಟ್ 1-2 ದಿನಕ್ಕೇನೆ ಈಗ ಅವರು 3 ಜನಕ್ಕೂ ಸಹ ನೋಟಿಸ್ ಅನ್ನ ಜಾರಿ ಮಾಡಲಾಗಿರ್ತಕ್ಕಂಥದ್ದು. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಸಂತೋಷ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.